Hello everyone, this is Akshata, Assistant Professor, Department of Commerce, GFGC Gavri Bidnooru. Today, let's discuss types and scope of an event. So, event andre yenu anta helide and event na characteristics ನಾವು discuss ಮಾಡಿದ್ವಿ in the previous video. Today, we are going to discuss about types and scope of an event. So, types ಅಂದ್ರು ಒಂದೇ, scope ಅಂದ್ರು ಒಂದೇ, characteristics ಅಂದ್ರು ಒಂದೇ. ಯಾವ್ದಿದೆಯಪ್ಪ different types of events? So, events ಅಲ್ಲಿ ಯಾವ ತರದ events ಇದಾವೆ, ಯಾವ scope of events ಇದೆ ಅಂತ ನಾವು discuss ಮಾಡೋಣ. Various types of events. Scope-ಗೂ ಅದೇ ಬರಿಬೇಕು, types-ಗೂ ಅದೇ ಬರಿಬೇಕು. In classification and various categories of events ಅಂತ ಕೇಳಿದ್ರು same answer ಬರಿಬೇಕು. There are 12 different types of events. So ಅದರಲ್ಲಿ first one is religious event. ಏನು religious event ಅಂತ ಹೇಳಿದ್ರೆ ಹೇಳಿದೆ ಒಂದು occurrence ಅಂತ ಹೇಳಿದೆ ನಿಮಗೆ previous class ಅಲ್ಲಿ. So religious event ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ religious events are the events which are conducted to reinforce religious sentiments. So religious events ಅಂತ ಹೇಳಿದ್ರೆ very simple. ಈ ಕರಗ ಮತ್ತೆ ಹಜ್ ಪಿಲಿಗ್ರಿಮೇಜ್ ಅಥವಾ ಈ ತರ ಅಂದ್ರೆ ರಿಲಿಜಿಯಸ್ ಬಿಲೀಫ್ ನ ಸ್ಟ್ರಾಂಗ್ ಮಾಡೋದಿಕ್ಕೆ, ಸ್ಟ್ರೆಂಥನ್ ಮಾಡೋದಿಕ್ಕೆ, ರಿಲಿಜಿಯಸ್ ಸೆಂಟಿಮೆಂಟ್ ನ ಸ್ಟ್ರೆಂಥನ್ ಮಾಡೋದಿಕ್ಕೆ, ಬಿಲೀಫ್ ಸಿಸ್ಟಮ್ ನ ಸ್ಟ್ರೆಂಥನ್ ಮಾಡೋದಿಕ್ಕೆ ಕಂಡಕ್ಟ್ ಮಾಡುವಂತಹ ಇವೆಂಟ್ ನ ನಾವು ರಿಲಿಜಿಯಸ್ ಇವೆಂಟ್ ಅಂತ ಕರಿತೀವಿ. ಈಗ ಬೆಂಗಳೂರು ಕರಗ ಆಗಿರ್ಬೋದು ಅಥವಾ ಮೆಕ್ಕಾ ಯಾತ್ರೆ ಆಗಿರ್ಬೋದು, ಮೆಕ್ಕಾ ಮದೀನಾ ಯಾತ್ರೆ ಅಂತ ಹೇಳ್ತಿರಲ್ಲ ಅದಾಗಿರ್ಬೋದು, ಹಜ್ ಪಿಲಿಗ್ರಿಮೇಜ್ ಆಗಿರ್ಬೋದು. ಸೊ ಈ ತರ ರಿಲಿಜಿಯಸ್ ಇವೆಂಟ್ಗೆ ರಿಲಿಜಿಯಸ್ ಬಿಲೀಫ್ಸ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಮಾಡುವಂತಹ ಈವೆಂಟ್ಸ್ ಗಳನ್ನ ನಾವು ರಿಲಿಜಿಯಸ್ ಇವೆಂಟ್ಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಇವೆಂಟ್ ಇಸ್ ಸೋಷಿಯಲ್ ಇವೆಂಟ್. ಏನು ಸೋಷಿಯಲ್ ಇವೆಂಟ್ ಅಂತ ಹೇಳಿದ್ರೆ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸೋಷಿಯಲ್ ಅಂತ ಹೇಳಿದ್ರೆ ಸೋಷಿಯಲೈಸಿಂಗ್, ಸೋಷಿಯಲ್ ಗ್ಯಾದರಿಂಗ್ಸ್ ಅಂತ ಹೇಳಿದ್ರೆ ನೀವು ಎಲ್ಲ ಗ್ಯಾದರ್ ಆಗೋದು, ಒಂದು ಜಾಗದಲ್ಲಿ ಗ್ಯಾದರ್ ಆಗೋದು ಟು ಪ್ರಮೋಟ್ ಬಾಂಡಿಂಗ್. ಓಕೆ, ಸೊ ಒಂದು ಬಾಂಡಿಂಗ್ ನಮ್ಮತನ ಅನ್ನೋದನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಮಾಡುವಂತಹ ಇವೆಂಟ್ ನ ಸೋಷಿಯಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಪ್ಯೂರ್ಲಿ ಇಟ್ ಈಸ್ ಆರ್ಗನೈಸ್ಡ್ ಟು ಸೆಲೆಬ್ರೇಟ್ ಲೈಫ್ ಇವೆಂಟ್ಸ್. ಸೊ ಲೈಫ್ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೆ ಮಾಡುವಂತಹ ಇವೆಂಟ್ಸ್ ನ ನಾವು ಸೋಷಿಯಲ್ ಇವೆಂಟ್ಸ್ ಅಂತ ಕರಿತೀವಿ. ಸಚ್ ಆಸ್ ವೆಡ್ಡಿಂಗ್ ಆಗಿರ್ಬೋದು. ಯೂಶಲಿ ಏನಪ್ಪಾ ಮಾರ್ವಾಡೀಸ್ ಸೇಟೂಸ್ ಎಲ್ಲ ಅವ್ರೇನ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಡಿನ್ನರ್ಸ್ ಅರೇಂಜ್ ಮಾಡ್ತಾರೆ. ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಡಿನ್ನರ್ ಅರೇಂಜ್ ಮಾಡಿಕೊಂಡು ಸೋಷಿಯಲ್ ಬಾಂಡಿಂಗ್ ನ ಡೆವಲಪ್ ಮಾಡೋದಕ್ಕೆ ಮಾಡುವಂತಹ ಈವೆಂಟ್ ನ ನಾವು ಸೋಷಿಯಲ್ ಇವೆಂಟ್ ಅಂತ ಕರಿತೀವಿ. ದ ಥರ್ಡ್ ಟೈಪ್ ಇಸ್ ಪೊಲಿಟಿಕಲ್ ಇವೆಂಟ್. ಅಗೇನ್ ಆ ವರ್ಡ್ ಅಲ್ಲೇ ಇದೆ, ಪೊಲಿಟಿಕಲ್ ಇವೆಂಟ್ ಅಂದ್ರೆ ಹೇಳಿದ್ರು ಏನು, ಸೊ ಗ್ಯಾದರಿಂಗ್ ಆರ್ಗನೈಸ್ಡ್ ಬೈ ದ ಪೊಲಿಟಿಕಲ್ ಪಾರ್ಟೀಸು ಕೆಲವು ಗ್ಯಾದರಿಂಗ್ ನ ಆರ್ಗನೈಸ್ ಮಾಡ್ತಾರೆ. ಪ್ರಾಬ್ಲಿ ನೋಡಿರ್ಬೋದು ನೀವು, ಈ ಏನಪ್ಪಾ ಎಲೆಕ್ಷನ್ ಟೈಮಲ್ಲೆಲ್ಲ ರ್ಯಾಲೀಸ್ ಮಾಡ್ತಾರೆ, ಮತ್ತೆ ಗ್ಯಾದರಿಂಗ್ ಮಾಡ್ಬಿಟ್ಟು ಅವರ ಪರ್ಟಿಕ್ಯುಲರ್ ಪಾರ್ಟಿನೆಲ್ಲ ಪ್ರಮೋಟ್ ಮಾಡ್ತಾರೆ. ಕರೆಕ್ಟಾ? ಸೊ ನಮ್ಮ ಪಾರ್ಟಿಗೆ ಮತ ಹಾಕಿ, ಈ ಪರ್ಟಿಕ್ಯುಲರ್ ಇದಕ್ಕೆ ಚಿಹ್ನೆಗೆ ಮತ ಹಾಕಿ, ಅವಾಗ ನಾವು ನಿಮ್ಗೆ ಈ ತರ ಫೆಸಿಲಿಟಿ ಕೊಡ್ತೀವಿ, ನಿಮ್ಮ ಊರ್ನ ಈ ತರ ಉದ್ಧಾರ ಮಾಡ್ತೀವಿ, ಈ ತರ ಫೆಸಿಲಿಟೀಸ್ ಎಲ್ಲ ಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ಲ, ದಟ್ ಈಸ್ ಅ ಪೊಲಿಟಿಕಲ್ ಇವೆಂಟ್. ಸೊ ಗ್ಯಾದರಿಂಗ್ ಆರ್ಗನೈಸ್ಡ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಟು ಪ್ರಮೋಟ್ ದ ಪೊಲಿಟಿಕಲ್ ಪಾರ್ಟಿ, ಟು ಪ್ರಮೋಟ್ ದ ಪಾರ್ಟಿ ಇಸ್ ಅ political event. Example, political rallies, which we have already seen. ಎಲ್ಲ ಕಡೆ ನೋಡ್ತಾ ಇರ್ತೀವಿ political rallies ನೆಲ್ಲ. And the fourth one is networking event. Networking ಅಂತ ಹೇಳಿದ್ರೆ ಸೊ ನೆಟ್ವರ್ಕ್ ನ ಡೆವಲಪ್ ಮಾಡುವಂತಹ ಇವೆಂಟ್. ನೆಟ್ವರ್ಕ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲ, ವೈಫೈ ನೆಟ್ವರ್ಕ್ ಅಲ್ಲ. ಇಲ್ಲಿ ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ ಸಂಬಂಧಗಳನ್ನ, ರಿಲೇಶನ್ಶಿಪ್ ನ ಡೆವಲಪ್ ಮಾಡುವಂತಹ ಇವೆಂಟ್ಸ್ ಅಂತ ಕರಿತೀವಿ ನಾವು. ಪ್ರೋಸೆಸ್ ಆಫ್ intentionally meeting the people to develop the network. Okay, usually so the process of intentionally meeting the people ಅಂತ ಹೇಳಿದ್ರೆ usually this happens in film industry. ಸೊ ಸುಮ್ಮನೆ ಪಾರ್ಟೀಸ್ ಥ್ರೋ ಮಾಡಿರ್ತಾರೆ, ಆ ಪಾರ್ಟೀಸ್ಗೆ ಹೊಸ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋದು ಮತ್ತೆ ಅಲ್ಲಿ ನೆಟ್ವರ್ಕ್ ನ ಡೆವಲಪ್ ಮಾಡಿ ಅವರು ಯಾವ್ದಾದ್ರು ಒಂದು ಏನಪ್ಪಾ ಹೇಳ್ತಾರಲ್ಲ, ಒಂದು ಸೀರಿಯಲ್ ಅಲ್ಲೋ ಇದ್ರಲ್ಲೋ ಆಕ್ಟ್ ಮಾಡೋದರ ಪ್ಲೀಸ್ ಮಾಡೋದು. ಸೊ ಇದನ್ನ ನಾವೆಂತ ಕರಿತೀವಿ, ನೆಟ್ವರ್ಕಿಂಗ್ ಇವೆಂಟ್ ಅಂತ. ಅಂದ್ರೆ ನಮ್ಮ ನೆಟ್ವರ್ಕ್ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಆ ಇವೆಂಟ್ ಹೋದ್ರೆ, ಆ ಪರ್ಟಿಕ್ಯುಲರ್ ಪಾರ್ಟಿಗೆ ಹೋದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಾಂಟ್ಯಾಕ್ಟ್ಸ್ ಡೆವಲಪ್ ಮಾಡೋದು. ಪ್ರಾಬ್ಲಿ ವೇಗ ಹೇಳೋದಾದ್ರೆ ಕಾಂಟ್ಯಾಕ್ಟ್ಸ್ ನ ಡೆವಲಪ್ ಮಾಡುವಂತಹ ಇವೆಂಟ್ ನ ನೆಟ್ವರ್ಕಿಂಗ್ ಇವೆಂಟ್ ಅಂತ ಕರಿತೀವಿ. ಪ್ರಾಸೆಸ್ ಆಫ್ ಇಂಟೆನ್ಷನಲಿ ಮೀಟಿಂಗ್ ದ ಪೀಪಲ್ ಟು ಡೆವಲಪ್ ದ ನೆಟ್ವರ್ಕ್ ಆರ್ ರಿಲೇಶನ್ಶಿಪ್ ಫಾರ್ ಪ್ಯೂರ್ಲಿ ಬಿಸ್ನೆಸ್ ಬೆನಿಫಿಟ್ ಅಥವಾ ಪರ್ಸನಲ್ ಬೆನಿಫಿಟ್ಗೆ ಒಂದು ವ್ಯಕ್ತಿಗಳನ್ನ ಮೀಟ್ ಮಾಡೋದು, ಅಲ್ಲಿಂದ ದೇರ್ ಬೈ ಅವ್ರಿಗೆ ಬಿಸ್ನೆಸ್ ನ ಡೆವಲಪ್ ಮಾಡ್ತಾ ಹೋಗೋದನ್ನ ನಾವು ಇಲ್ಲಿ ನೆಟ್ವರ್ಕಿಂಗ್ ಇವೆಂಟ್ ಅಂತ ಕರಿತೀವಿ. ಇಟ್ ಈಸ್ ಯೂಶಲಿ ಆರ್ಗನೈಸ್ಡ್ ಬೈ ಪ್ರೊಫೆಷನಲ್ ಆರ್ಗನೈಸೇಷನ್ ಅವರು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಬೇರೆ ದೊಡ್ಡ ತಲೆಗಳು ಮೀಟ್ ಆಗಿ ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಸೊ ದಿಸ್ ಇಸ್ ಎಕ್ಸಾಂಪಲ್ ಇಸ್ ಬಿಸ್ನೆಸ್ ನೆಟ್ವರ್ಕಿಂಗ್ ಇವೆಂಟ್ಸ್. ನೆಕ್ಸ್ಟ್ ಏನಪ್ಪಾ, the next one is entertainment event.
ಸೊ ಎಂಟರ್ಟೈನ್ಮೆಂಟ್ ಈವೆಂಟ್, ಸೊ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೇನು ಪಬ್ಲಿಸಿಟಿ ಮತ್ತೆ ವ್ಯೂಯರ್ಶಿಪ್ ನ ಡೆವಲಪ್ ಮಾಡೋದಕ್ಕೆ. ಯೂಶುವಲಿ ಈ ಫಿಲ್ಮ್ ಇಂಡಸ್ಟ್ರೀಸ್ ಅವ್ರು ಏನ್ ಮಾಡ್ತಾರೆ, ಪಬ್ಲಿಸಿಟಿ ಡೆವಲಪ್ ಮಾಡೋದಕ್ಕೆ ಅಥವಾ ಜನರು ನಮ್ಮ ಪರ್ಟಿಕ್ಯುಲರ್ ಪಿಕ್ಚರ್ ನೋಡ್ಲಿ ಅಂತ ಹೈಪ್ ನ ಕ್ರಿಯೇಟ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ, ಕರೆಕ್ಟಾ? ಸೊ ಲೈಕ್ ಆಸ್ಕರ್ ಅವಾರ್ಡ್ಸು, ಆಡಿಯೋ ಲಾಂಚು, ಓಕೆ, ಇದನ್ನೆಲ್ಲ ನಾವು, ಆಮೇಲೆ ಟ್ರೇಲರು, ಟೀಸರ್ ರಿಲೀಸು, ಈ ತರ ಈವೆಂಟ್ಸ್ ನ ಮಾಡಿ ಎಂಟರ್ಟೈನ್ಮೆಂಟ್, ಜನರಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು ಅಂಡ್ ದೇರ್ ಬೈ ಜನರು ದೇ ಶುಡ್ ಐಡೆಂಟಿಫೈ ದಟ್ ಓ ಈ ಪಿಕ್ಚರ್ ಬರ್ತಾ ಇದೆ, ಈ ಸಾಂಗ್ ಬರ್ತಾ ಇದೆ, ಈ ತರ ಇದೆ. ಸೊ ಆ ಪರ್ಟಿಕ್ಯುಲರ್ ಸ್ಟಫ್ ನ ಡೆವಲಪ್ ಮಾಡೋದಕ್ಕೆ ಒಂದು ಈವೆಂಟ್ ನ ಆರ್ಗನೈಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಎಂಟರ್ಟೈನ್ಮೆಂಟ್ ಈವೆಂಟ್. ದೆನ್ ಕಮ್ಸ್ ಸಿಕ್ಸ್ತ್ ಒನ್ ಆಸ್ ಅವೇರ್ನೆಸ್ ಬಿಲ್ಡಿಂಗ್ ಈವೆಂಟ್. ಅವೇರ್ನೆಸ್ ಬಿಲ್ಡಿಂಗ್ ಈವೆಂಟ್ ಅಂತ ಹೇಳಿದ್ರೆ, ಸೊ ಈವೆಂಟ್ಸ್ ವಿಚ್ ಆರ್ ಇಂಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಜನರಲ್ ಪಬ್ಲಿಕ್. ಸೊ ಇವಾಗ ಹೆಂಗೆ ಅದೇ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ ಸ್ಟ್ರೀಟ್ ಪ್ಲೇ ಮಾಡೋದಾಗಿರ್ಬೋದು, ಅಥವಾ ಒಂದು ಈವೆಂಟ್ ನ ಆರ್ಗನೈಸ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಏಡ್ಸ್ ರಿಲೇಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಬ್ಲಡ್ ಡೊನೇಷನ್ ಮಾಡಿ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಈಗ ರೀಸೆಂಟ್ ಆಗಿ ಬಂದಿರೋದು ಕೊರೋನಾ ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ. ಇವಾಗೆಲ್ಲ ನಿಮ್ಗೆ ಇದ್ರಲ್ಲೇ ಮೊಬೈಲ್ ಫೋನ್ ಅಲ್ಲೇ ಬರುತ್ತೆ, ವಾಯ್ಸ್ ರೆಕಾರ್ಡ್ ಬರುತ್ತೆ, ಮೊಬೈಲ್ ಕಾಲ್ ಮಾಡಿದ ತಕ್ಷಣ ವಾಯ್ಸ್ ರೆಕಾರ್ಡ್ ಬರುತ್ತೆ, ಅಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಯೂಶಲಿ ಪರ್ಟಿಕ್ಯುಲರ್ಲಿ ಒಂದು ಇವೆಂಟ್ ಮಾಡಿ ಅಲ್ಲಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು, ಪರ್ಟಿಕ್ಯುಲರ್ ಇಶ್ಯೂ ಮೇಲೆ ಜನರಲ್ ಪಬ್ಲಿಕ್ ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದನ್ನ ನಾವು ಅವೇರ್ನೆಸ್ ಬಿಲ್ಡಿಂಗ್ ಇವೆಂಟ್ ಅಂತ ಕರಿತೀವಿ. ದೆನ್ ಕಮ್ಸ್ ಸ್ಪೋರ್ಟ್ಸ್ ಇವೆಂಟ್. ಸ್ಪೋರ್ಟ್ಸ್ ಇವೆಂಟ್ ಅಂದ್ರೆ ಆಬ್ವಿಯಸ್ಲಿ ವರ್ಡ್ ಇಟ್ ಸೆಲ್ಫ್ ಸೇಸ್ ಸ್ಪೋರ್ಟ್ಸ್ ರಿಲೇಟೆಡ್ ಇವೆಂಟ್ ಆಗಿರುತ್ತೆ. ಸೊ ಈವೆಂಟ್ಸ್ ಆರ್ ಕಂಡಕ್ಟೆಡ್ ಟು ಪ್ರಮೋಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ. ಸ್ಪೋರ್ಟ್ಸ್ ಆಕ್ಟಿವಿಟಿನ ಕಂಡಕ್ಟ್ ಮಾಡೋದಕ್ಕೆ, ಇಟ್ ಮೇ ಬಿ ಇಂಡೋರ್ ಸ್ಪೋರ್ಟ್ ಆರ್ ಔಟ್ಡೋರ್ ಸ್ಪೋರ್ಟ್ಸ್, ಆ ಸ್ಪೋರ್ಟ್ಸ್ ಆಕ್ಟಿವಿಟಿನ ಏನಪ್ಪ ಪ್ರಮೋಟ್ ಮಾಡೋದಕ್ಕೆ ಮಾಡುವಂತಹ ಇವೆಂಟ್ಸ್ ನ ಸ್ಪೋರ್ಟ್ಸ್ ಇವೆಂಟ್ ಅಂತ ಕರಿತೀವಿ. ಲೈಕ್ IPL ಆಗಿರ್ಬೋದು, ಫಿಫಾ ಆಗಿರ್ಬೋದು, ಇಲ್ಲೆಲ್ಲ ಸ್ಪೋರ್ಟ್ಸ್ ನ ನಾವು ಏನ್ ಮಾಡ್ತಿದೀವಿ, ಪ್ರಮೋಟ್ ಮಾಡ್ತಿರ್ತೀವಿ, ಪರ್ಟಿಕ್ಯುಲರ್ ಸ್ಪೋರ್ಟ್ ನ ನಾವು ಪ್ರಮೋಟ್ ಮಾಡ್ತಿರ್ತೀವಿ. ಆ ಇವೆಂಟ್ಸ್ ನೆಲ್ಲ ಸ್ಪೋರ್ಟ್ಸ್ ಇವೆಂಟ್ ಅಂತ ಕರಿತೀವಿ. ದೆನ್ 8th ಒನ್ ಇಸ್ ಅಕಾಡೆಮಿಕ್ ಇವೆಂಟ್. ಅಕಾಡೆಮಿಕ್ ಅಥವಾ ಎಜುಕೇಶನಲ್ ಇವೆಂಟ್ ಅಂತ ಕೂಡ ಕರಿತೀವಿ ನಾವು ಇದನ್ನ. ಅಕಾಡೆಮಿಕ್ ಇವೆಂಟ್ ಅಥವಾ ಎಜುಕೇಶನಲ್ ಇವೆಂಟ್ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಈವೆಂಟ್ಸ್ ವೇರ್ ಸ್ಟೂಡೆಂಟ್ಸ್, ಅಕಾಡೆಮಿಷಿಯನ್ಸ್ ಅಂದ್ರೆ ಟೀಚರ್ಸ್, ಓಕೆ, ಟೀಚರ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಅವ್ರನ್ನ ಅಕಾಡೆಮಿಷಿಯನ್ಸ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಅಕಾಡೆಮಿಷಿಯನ್ಸ್ ಅಂಡ್ ಇಂಡಸ್ಟ್ರೀಸ್ ಪಾರ್ಟಿಸಿಪೇಟ್ ಅಂಡ್ ಡಿಸ್ಕಸ್ ಅಕಾಡೆಮಿಕ್ ರಿಲೇಟೆಡ್ ಇಶ್ಯೂಸ್. ಅಕಾಡೆಮಿಕ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿದ್ರೆ ನಿಮ್ಮ ಸಿಲೆಬಸ್ಗೆ ರಿಲೇಟೆಡ್ ಆಗಿರುವಂತಹ, ನಿಮ್ಮ ಎಜುಕೇಶನ್ಗೆ ರಿಲೇಟೆಡ್ ಆಗಿರುವಂತಹ ಇಶ್ಯೂನ ಡಿಸ್ಕಸ್ ಮಾಡೋದನ್ನ ನಾವೆಂತ ಕರಿತೀವಿ, ಅಕಾಡೆಮಿಕ್ ಈವೆಂಟ್ ಅಂತ ಕರಿತೀವಿ. ಲೈಕ್ ಸೆಮಿನಾರ್ಸ್ ಆಗಿರ್ಬೋದು, ಅಥವಾ ಗೆಸ್ಟ್ ಲೆಕ್ಚರ್, ಸ್ಪೆಷಲ್ ಟಾಕ್, ಇದೆಲ್ಲ ಮಾಡಿರ್ತಾರೆ, ನಮ್ಮ ಕಾಲೇಜಲ್ಲಿ ಕೂಡ ಮಾಡಿದ್ದಾರೆ. ಸೊ ಆ ತರದ ಈವೆಂಟ್ ನೆಲ್ಲ ನಾವೇನಂತ ಕರಿತೀವಿ, ಅಕಾಡೆಮಿಕ್ ಈವೆಂಟ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಐಟಮ್ ಇಸ್ ಬಿಸ್ನೆಸ್ ಇವೆಂಟ್. ಏನು ಬಿಸ್ನೆಸ್ ಇವೆಂಟ್ ಅಂತ ಹೇಳಿದ್ರೆ, ಸೊ ಬಿಸ್ನೆಸ್ ನ ಪ್ರಮೋಟ್ ಮಾಡೋದಕ್ಕೆ ಇರುವಂತಹ ಈವೆಂಟ್ಸ್ ನ ನಾವು ಬಿಸ್ನೆಸ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಕಂಪನೀಸ್ ಹೋಸ್ಟ್ ವೆರೈಟಿ ಆಫ್ ಈವೆಂಟ್ಸ್ ಇನ್ ದ ಫಾರ್ಮ್ ಆಫ್ ಮೀಟಿಂಗ್ಸ್, conventions, workshops in order to promote the business. Usually, I don't know, you guys know or not, Byju's ಇದೆಯಲ್ಲ, Byju's ಕಂಪನಿ, Byju's ಅನ್ನೋದು ಒಂದು ಕಂಪನಿ, ಒಂದು ಆಪ್ ಡೆವಲಪ್ ಮಾಡಿರುವಂತಹ ಕಂಪನಿ, ಎಜುಕೇಶನ್ ರಿಲೇಟೆಡ್ ಕಂಪನಿ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ IAS ಅದಾಗೋದಕ್ಕೆಲ್ಲ ಸುಮ್ಮನೆ ಜಸ್ಟ್ ಕ್ರಾಶ್ ಕೋರ್ಸ್ ತರ, ಜಸ್ಟ್ ಒಂದು ಸೆಮಿನಾರ್ ಎಲ್ಲ ಹ್ಯಾಂಡಲ್ ಮಾಡಿ, ಹೋಸ್ಟ್ ಮಾಡಿ, ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ಜನ ಆಸ್ಪಿರೆಂಟ್ಸ್ ನ ಕರೆದು ಅವ್ರಿಗೆ ಏನ್ ವಾಟ್ ಈಸ್ ದ ಇನ್ಪುಟ್ ದೇ ನೀಡ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. thereby if you are fine, if you are satisfied, then you can be a member of that Byju's. ಸೊ ಅಂದ್ರೆ ಏನರ್ಥ, ಆ Byju's ಕಂಪನಿ ಅವರು ಫಸ್ಟ್ ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡ್ತಾರೆ, ಒಂದು ಸೆಮಿನಾರ್ ನ ಕಂಡಕ್ಟ್ ಮಾಡ್ತಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ಎನ್ರೋಲ್ ಮಾಡ್ಕೋತಾರೆ ಫಾರ್ ದಟ್ ಪರ್ಟಿಕ್ಯುಲರ್ ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಂಡು, ಅಂಡ್ ದೆನ್ ದೇರ್ ಬೈ ದೇ ಪ್ರಮೋಟ್ ದ ಬಿಸ್ನೆಸ್. ಫಸ್ಟ್ ವರ್ಕ್ಶಾಪ್, ಸೆಮಿನಾರು, ಮೀಟಿಂಗು ಫ್ರೀ. ಅದಾದ್ಮೇಲೆ ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಸ್ಟ್ ಎನ್ರೋಲ್ ಯೋರ್ ಸೆಲ್ಫ್, ನೀವು ಎನ್ರೋಲ್ ಆಗ್ಬೋದು, ಅವರು ಅದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಡ್ ಎಷ್ಟೊಂದು ಈ ತರದ ಇವೆಂಟ್ಸ್ ಆಗುತ್ತೆ. ಹೊಸ ಬಿಸ್ನೆಸ್ ಮಾಡ್ಬೇಕೆ, ಬನ್ನಿ ಈ ಮೀಟಿಂಗ್ ಅಟೆಂಡ್ ಮಾಡಿ. ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ನಿಜವಾಗ್ಲೂ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ಇಮೇಲ್ ID ಕೊಡಿ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತಾರೆ. ನಿಮ್ಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ID, ಫೋನ್ ನಂಬರ್ ಕೊಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಮೀಟಿಂಗು, ನೆಕ್ಸ್ಟ್ ಅವ್ರ ಪ್ಲಾನ್ಸ್, ನಿಮ್ಗೆ ಸಜೆಷನ್ಸ್ ಕೊಡೋದಕ್ಕೆ ದೇ ಚಾರ್ಜ್. ಸೊ ದಿಸ್ ಇಸ್ ವಾಟ್ ಬಿಸ್ನೆಸ್ ಈವೆಂಟ್ ಆಲ್ ಅಬೌಟ್. ದೆನ್ the next one is crafts and creativity event. So crafts and creativity event ಅಂತ ಬಂದಾಗ, so ಇಲ್ಲಿ these are all the events organized for the purpose of exhibiting the art. ಸೊ ಯಾವುದೋ ಆರ್ಟ್ ನ ಎಕ್ಸಿಬಿಟ್ ಮಾಡೋದಕ್ಕೆ, ಕ್ರಾಫ್ಟ್ಸ್ ಗಳನ್ನ ಎಕ್ಸಿಬಿಟ್ ಮಾಡೋದಕ್ಕೆ, ಅಥವಾ ಬೇರೆ ಬೇರೆ ಕ್ರಿಯೇಟಿವಿಟಿನ ಎಕ್ಸಿಬಿಟ್ ಮಾಡೋದಕ್ಕೆ ಇರುವಂತಹ ಒಂದು ಈವೆಂಟ್. ಯೂಶಲಿ ನೋಡಿರ್ತೀರಾ, ಜೈಪುರ್ ಫೇರ್ಸ್, ಜೈಪುರ್ ಎಕ್ಸಿಬಿಷನ್, ರಾಜಸ್ಥಾನ್ ಎಕ್ಸಿಬಿಷನ್ ಅಂತ ನೋಡಿರ್ತೀರಾ, ಕಾರ್ಟೂನ್ ಎಕ್ಸ್ಪೋ ಅಂತ ನೋಡಿರ್ತೀರಾ.
ಅಥವಾ ಏನಪ್ಪಾ ಖಾದಿ ಎಕ್ಸ್ಪೋ ಅಂತ ನೋಡಿರ್ತೀರಾ. ಅಂದ್ರೆ ಅಲ್ಲಿ ಕ್ರಾಫ್ಟ್ ಅಥವಾ ಕ್ರಿಯೇಟಿವಿಟಿನ ಪ್ರಮೋಟ್ ಮಾಡೋದಕ್ಕೆ ಮಾಡಿರುವಂತಹ ಇವೆಂಟ್ ನ ನಾವು ಕ್ರಾಫ್ಟ್ಸ್ ಅಂಡ್ ಕ್ರಿಯೇಟಿವಿಟಿ ಇವೆಂಟ್ ಅಂತ ಕರಿತೀವಿ. ಲೈಕ್ ಫೇರ್ಸ್, ಓಕೆ, ಎಕ್ಸಿಬಿಷನ್ಸ್, ಎಕ್ಸ್ಪೋ, ಇದನ್ನೆಲ್ಲ ನಾವು ಕ್ರಾಫ್ಟ್ಸ್ ಅಂಡ್ ಕ್ರಿಯೇಟಿವಿಟಿ ಇವೆಂಟ್ ಅಂತ ಕರಿತೀವಿ. ಅಂಡ್ ದೆನ್ ಇಂಟರ್ನ್ಯಾಷನಲ್ ಇವೆಂಟ್, 11th ಒನ್ ಇಸ್ ಇಂಟರ್ನ್ಯಾಷನಲ್ ಇವೆಂಟ್. ಇಂಟರ್ನ್ಯಾಷನಲ್ ಇವೆಂಟ್ ಅಂತ ಹೇಳಿದ್ರೆ ಇವೆಂಟ್ಸ್ ವಿಚ್ ಡ್ರಾ ಬಿಗ್ ಆಡಿಯನ್ಸ್ ಟು ಇಂಪ್ರೂವ್ ದ national harmony, and in the field of strategy, business and politics. Strategy, business, politics, ಈ ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ವೇರಿಯಸ್ ಬೇರೆ ಬೇರೆ ನ್ಯಾಷನಲ್ ಹಾರ್ಮನಿಯನ್ನ ಮೇಂಟೈನ್ ಮಾಡೋದಕ್ಕೆ ಮಾಡುವಂತಹ ಇವೆಂಟ್ಸ್. ಬಿಕಾಸ್ ನವಡೇಸ್ ಇಸ್ ಅ ಗ್ಲೋಬಲೈಸೇಷನ್. ಸೊ ಗ್ಲೋಬಲೈಸೇಷನ್ ಅಂದ ತಕ್ಷಣ ಎಲ್ಲಾ ಕಂಟ್ರಿನೂ ಕೂಡ ಯು ಹ್ಯಾವ್ ಟು ಹ್ಯಾವ್ ಅ ಕಂಟ್ರೋಲ್ ಆನ್, ಅಂದ್ರೆ ನೀವು ಅವ್ರ ಜೊತೆಗೆ ಚೆನ್ನಾಗಿ ರಿಲೇಶನ್ಶಿಪ್ ಇರಬೇಕು. ಯು ಶುಡ್ ಹ್ಯಾವ್ ಅ ಹಾರ್ಮೋನಲ್ ರಿಲೇಶನ್ಶಿಪ್ ವಿತ್ ದೆಮ್. ಓಕೆ, ಇಲ್ಲಿ ಬಂದಾಗ ಗ್ಲೋಬಲ್ ಸಮಿಟ್ ಆಗಿರಬಹುದು, ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟಿವಲ್ ಆಗಿರ್ಬೋದು, ದೇರ್ ಬೈ ಯು ಆರ್ ಕ್ರಿಯೇಟಿಂಗ್ ಅ ಸೆನ್ಸ್ ಆಫ್ ಹಾರ್ಮನಿ ಇನ್ ದ ಮೈಂಡ್ಸ್ ಆಫ್ ಅದರ್ ಕಂಟ್ರೀಸ್. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಇವೆಂಟ್ ಅಂತ ಕರಿತೀವಿ. ಸೊ ಮುಂಚೆ ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ 12 ಅಂತ. ಆಕ್ಚುಲಿ 13 ಡಿಫ್ರೆಂಟ್ ಟೈಪ್ಸ್ ಆಫ್ ಇವೆಂಟ್ಸ್ ಇದೆ. ಅದರಲ್ಲಿ ಲಾಸ್ಟ್ ಬಟ್ ಒನ್ ಈಸ್ ಅ ಪ್ರಮೋಷನಲ್ ಇವೆಂಟ್. ಪ್ರಮೋಷನಲ್ ಇವೆಂಟ್ ಅಂತ ಹೇಳಿದ್ರೆ ಟು ಎಲಿವೇಟ್ ಒನ್ಸ್ ಬಿಸ್ನೆಸ್ ಫ್ರಮ್ ಕಾಂಪಿಟೇಟರ್ಸ್. ಅಂದ್ರೆ ಸೊ ಒಬ್ರಿಂದ ಇನ್ನೊಬ್ರು ಬಿಸ್ನೆಸ್ ನ ಚೆನ್ನಾಗಿ ಮಾಡೋದಕ್ಕೆ, ವೆನ್ ಕಂಪೇರ್ಡ್ ಟು ಒನ್ ಪರ್ಸನ್, ಇನ್ನೊಬ್ರು ಬಿಸ್ನೆಸ್ ಚೆನ್ನಾಗೋದಕ್ಕೆ ಮಾಡುವಂತಹ ಇವೆಂಟ್ ನ ಪ್ರಮೋಷನಲ್ ಇವೆಂಟ್ ಅಂತ ಕರಿತೀವಿ. ಈಗ ಐ ವಿಲ್ ಗಿವ್ ಯು ಎಕ್ಸಾಂಪಲ್. 2 ಹೋಟೆಲ್ ಇದೆ ಅಂತ ಇಟ್ಕೊಳ್ಳಿ, 2 ಸೇಮ್ ಕೈಂಡ್ ಆಫ್ ಹೋಟೆಲ್ ಇನ್ ದ ಸೇಮ್ ಪ್ಲೇಸ್. ಆಗ ಆ ಹೋಟ್ಲಿಗಿಂತ ನಾನ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ತೋರ್ಸ್ಕೊಳ್ಳೋದಕ್ಕೆ ಮಾಡ್ತಾರಲ್ಲ, ಅದನ್ನ ನಾವೇಂತ ಕರಿತೀವಿ ಪ್ರಮೋಷನಲ್ ಇವೆಂಟ್ಸ್. ಸೊ ದೇ ವಿಲ್ ಗಿವ್ ಮೋರ್ ಆಫರ್ಸ್. ಈ ತರ ಆಫರ್ಸ್ ಇದೆ. ಸೊ ಇಬ್ರಿಗೆ ಊಟ ತಗೊಂಡ್ರೆ 4 ಜನಕ್ಕೆ ಫ್ರೀ, ಅಥವಾ 4 ಜನಕ್ಕೆ ಊಟ ತಗೊಂಡ್ರೆ ಒಬ್ರಿಗೆ ಎಕ್ಸ್ಟ್ರಾ ಫ್ರೀ, ಅಥವಾ ಇವತ್ತು ಊಟ ಮಾಡಿದ್ರೆ ಇನ್ನೊಂದು ದಿನಕ್ಕೆ ಕೂಪನ್ ಸಿಗುತ್ತೆ, ಅಥವಾ ಈ ತರ ಎಷ್ಟೊಂದು ಆಫರ್ಸ್ ಕೊಟ್ಟು ಪ್ರಮೋಷನಲ್ ಆಕ್ಟಿವಿಟಿನ ಅಂಡರ್ಟೇಕ್ ಮಾಡಿ ಕಾಂಪಿಟೇಷನ್ ಇನ್ನ ಆಫ್ಸೆಟ್ ಮಾಡೋದು. ದಟ್ ಈಸ್ ಕಾಲ್ಡ್ ಟು ಎಲಿವೇಟ್ ಒನ್ಸ್ ಬಿಸ್ನೆಸ್ ಫ್ರಮ್ ಕಾಂಪಿಟೇಟರ್ಸ್. ದೀಸ್ ಇವೆಂಟ್ಸ್ ಆರ್ ಆರ್ಗನೈಸ್ಡ್. ಸೊ ಇದನ್ನ ನಾವು ಪ್ರಮೋಷನಲ್ ಕ್ಯಾಂಪೇನ್ ತರ ಎಕ್ಸಾಂಪಲ್ ಕೊಡ್ತೀವಿ. The last type of an event is a competitive event. ಏನು ಕಾಂಪಿಟೇಟಿವ್ ಇವೆಂಟ್ ಅಂತ ಹೇಳಿದ್ರೆ, these events involve in the competition between 2 or more individuals or teams. ಕಾಂಪಿಟೇಟಿವ್ ಇವೆಂಟ್ಸ್ ಅಂತ ಬಂದಾಗ ನೀವು ನೋಡ್ತಿರ್ತೀರಾ, ಈ ಬೆಟ್ಟಿಂಗ್ ಎಲ್ಲ ಕಟ್ತೀರಾ, ಇವ್ರು ವಿನ್ ಆಗ್ತಾರೆ, ಇವ್ರು ವಿನ್ ಆಗ್ತಾರೆ ಅಂತ. ಇಟ್ ಮೇ ಬಿ ಇನ್ ಕ್ರಿಕೆಟ್, ಇಟ್ ಮೇ ಬಿ ರೆಸ್ಲಿಂಗ್, ಇಟ್ ಮೇ ಬಿ ಇನ್ ಎನಿ ಫೀಲ್ಡ್, ಅಂಡ್ ಇಟ್ ಮೇ ಬಿ ಈವನ್ ಇನ್ ಹಾರ್ಸ್ ರೇಸ್, ಗ್ಯಾಮ್ಲಿಂಗ್. ಇದನ್ನೆಲ್ಲ ನಾವು ಕಾಂಪಿಟೇಷನ್ ಅಂತ ಕರಿತೀವಿ. ಕಾಂಪಿಟೇಟಿವ್ ಇವೆಂಟ್, ಒಂದು ಇವೆಂಟ್ ಆಗ್ತಾ ಇರತ್ತೆ, ಅಲ್ಲಿ ಒಂದೊಂದು ಟೀಮ್ ಮೇಲೆ ಒಂದೊಂದು ಟೀಮ್ ಅಥವಾ ಈಚ್ ಇಂಡಿವಿಜುವಲ್ ವಿಲ್ ಕಾಂಪಿಟೀಟ್ ಈಚ್ ಅದರ್. ಅದಕ್ಕೆ ಒಂದು ಇವೆಂಟ್ ನ ಮಾಡಿರ್ತಾರೆ, ಅದನ್ನ ನಾವೆಂತ ಕರಿತೀವಿ ಕಾಂಪಿಟೇಟಿವ್ ಇವೆಂಟ್ ಅಂತ ಕರಿತೀವಿ. ಸೊ ದೇರ್ ಆರ್ 13 ಡಿಫ್ರೆಂಟ್ ಟೈಪ್ಸ್ ಆಫ್ ಇವೆಂಟ್ಸ್. ಸೊ ಇವೆಂಟ್ಸ್ ಟೈಪ್ಸ್ ಅಂದ್ರೂ ಒಂದೇನೆ, categories ಅಂದ್ರೂ ಒಂದೇನೆ, ಕ್ಲಾಸಿಫಿಕೇಶನ್ ಅಂದ್ರೂ ಒಂದೇನೆ, and the scope of an event ಅಂದ್ರೂ same answer you have to write. There are 13 different types of events. Okay, so adana one by one ನಾನು explain ಮಾಡಿದೀನಿ. So just look into it. Okay, thank you for listening to me.